ನಮಸ್ಕಾರ ವೀಕ್ಷಕರೇ. ಈಗ ನಾನು ಸಸ್ಯಪಾಠದಲ್ಲಿ ನಿಮ್ಮ ಮುಂದೆ ಮತ್ತೊಂದು ಗಿಡವನ್ನು ತಗೊಂಬಂದಿದ್ದೀನಿ. ನೋಡಿ ಈ ಗಿಡದ ಎಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಗುರುತಿಸ್ಬಲ್ರಾ? ಇದನ್ನು ನಾವು ವೈಟೆಕ್ಸ್ ನಿಘಂಡು ಅಥವಾ ಲಕ್ಕಿ ಗಿಡ ಅಂತ ಕನ್ನಡದಲ್ಲಿ ಕರಿತೀವಿ. ಕ್ಯಾಸೆಟ್ ಟ್ರೀ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಕಾಮನ್ ನೇಮು. ಇದನ್ನು ನೀವು ನಮ್ಮ ಮಲೆನಾಡಿಗರು ನಿಮ್ಮ ಕಾಡಲ್ಲಿ ಯಥೇಚ್ಛವಾಗಿ ಅನ್ನೋದಕ್ಕಿಂತ ಊರ ಬದಿಗಳಲ್ಲಿ, ಈ ಕೆರೆ ದಂಡೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹೊರಗಡೆ ಮಲೆನಾಡಿಗರು ಅನ್ನೋದಕ್ಕಿಂತ ಅರೆ ಮಲೆನಾಡು ಭಾಗದಲ್ಲೂ ಹೆಚ್ಚಾಗಿ ಈ ಗಿಡ ಕಂಡುಬರುತ್ತೆ. ಇದನ್ನು ನಾವು ಲಕ್ಕಿ ಗಿಡ ಅಂತ ಕರಿತೀವಿ, ಕನ್ನಡದಲ್ಲಿ ಲಕ್ಕಿ ಗಿಡ ಅಂತ ಹೇಳ್ಬಿಟ್ಟು. ನಮಗೆಲ್ಲ ಈ ಸಣ್ಣ ಮಕ್ಕಳಿದ್ದಾಗ ಈ ಗಿಡ ನಮಗೆ ತುಂಬ ನೆನಪಾಗ್ತಿದ್ದದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಾಸ್ಟ್ರು ಟೀಚರ್ಸ್ ಎಲ್ಲ ಇದೇನಿದೆ ಯಾವುದು ಕೋಲೇನಿದೆ, ಈ ಕೋಲಲ್ಲಿ ತಂದುಬಿಟ್ಟು ನಮಗೆ ಹೊಡೆಯೋರು. ಹಾಗಾಗಿ ಈ ಗಿಡ ನಮಗೆ ಯಾವಾಗಲೂ ಒಂದು ನೆನಪಿರೋದು ಲಕ್ಕಿ ಗಿಡ, ವೈಟೆಕ್ಸ್ ನಿಘಂಡು ಅಂತ ಹೇಳ್ಬಿಟ್ಟು. ಮೇಲ್ಗಡೆ ನೋಡಿ ಯಾವುದೇ ಮುಳ್ಳುಗಳಿಲ್ಲ, ಇಲ್ಲಿ ನೋಡ್ಬೋದು ನೀವು, ಯಾವುದೇ ಮುಳ್ಳುಗಳಿಲ್ಲ. ಆ ಒಂದು ಕಾರಣದಿಂದ ನಮ್ಮ ಮಾಸ್ಟ್ರುಗಳು ಇದನ್ನು ಯಾವಾಗಲೂ ಪಿಕ್ ಮಾಡ್ತಾಯಿದ್ರು. ಇದಿನ್ನೂ ಸಣ್ಣ ಗಿಡ. ಇದರಲ್ಲಿ ಒಂದು ನೀಲಿ ಕಲರ್, ಒಂದು ನೇರಳೆ ಅಥವಾ ನೀಲಿ ಬಣ್ಣದ ಒಂದು ಹೂವು ಆಗುತ್ತೆ. ನಂತರ ಬೀಜಗಳು ಕೂಡ ಅದರಿಂದನೇ ಇದಾಗುತ್ತೆ. ಇದನ್ನು ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಿಮಗೆ ಬೀಜದಿಂದನೂ ಬರುತ್ತೆ, ಜೊತೆಗೆ ಇದನ್ನು ಕಟ್ ಮಾಡಿಬಿಟ್ಟು ಕಟ್ಟಿಂಗ್ಸಿಂದನೂ ನಾವು ಇದನ್ನು ಬೆಳಿಬೋದು. ಬೇಲಿ ಬದುಗಳಲ್ಲಿ ಅಥವಾ ಕೆರೆ ದಂಡೆಗಳಲ್ಲಿ, ಖಾಲಿ ಗದ್ದೆಗಳಲ್ಲಿ ಇವೆಲ್ಲ ತುಂಬ ಹೆಚ್ಚಾಗಿ ಕಂಡು ಬರ್ತಾಯಿತ್ತು. ನಮ್ಮಲ್ಲಿ ಇದರ ಯೂಸೇಜು ಯಾರು ನಮ್ಮ ಹಿರಿಯರಿಗೆ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ನಮ್ಮಲ್ಲಿ ಈ ಗಿಡದ ಯೂಸೇಜನ್ನು ನೀವು ನೋಡಿದ್ರೆ ಹೆಚ್ಚಾಗಿ ಕೊಟ್ಟಿಗೆಗಳಲ್ಲಿ ಈ ಹಸುಗಳಿಗೆ ಸೊಳ್ಳೆ ಕಾಟ ಆಗಿರ್ಬೋದು, ನೊಣಗಳ ಕಾಟ, ಕಾಡು ನೊಣಗಳ ಕಾಟ ಆಗಿರ್ಬೋದು, ಅದರಿಂದ ನಾವು ಇನ್ಸೆಕ್ಟ್ ರೆಪೆಲೆಂಟ್ ಆಗಿ ಈ ಎಲೆಗಳನ್ನು ಯೂಸ್ ಮಾಡ್ತಿದ್ರು. ಹೇಗೆ ಅಂತೇಳಿದ್ರೆ, ಒಂದು ಕೆಂಡನೋ ಅಥವಾ ಬೇರೆ ಏನೋ ಹಾಕಿ ಅದ್ರ ಮೇಲ್ಗಡೆ ಈ ಎಲೆನ ಹಾಕಿ ಇದರಿಂದ ಬರುವಂತಹ ಸ್ಮೋಕ್ ಏನಿದೆ, ಆ ಸ್ಮೋಕಿಂದ, ಹೊಗೆಯಿಂದ ಇನ್ಸೆಕ್ಟ್ಸ್ ರೆಪೆಲೆಂಟ್ ಆಗ್ತಿತ್ತು ಅಂತೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ರು. ಇದನ್ನು ಬಿಟ್ಟರೆ ಆರೋಗ್ಯ ದೃಷ್ಟಿಯಲ್ಲಿ ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಇದರಿಂದ ಮಾಡಿದಂತಹ ಈ ಹೆಣ್ಮಕ್ಳಿಗೆ ಮೆನ್ಸ್ಟ್ರುಯಲ್ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಪೇನ್ ಏನು ಬರುತ್ತೆ, ಆ ಪೇನಿಗೆ ಸಂಬಂಧಿತವಾಗಿ ಕೆಲವು ಪ್ರಾಡಕ್ಟ್ಗಳನ್ನು ಒಂದು ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಪ್ರಾಡಕ್ಟ್ಗಳನ್ನು ಈ ಗಿಡದಿಂದ ಮಾಡ್ತಾರೆ. ಅದನ್ನು ಬಿಟ್ಟರೆ ಹಿಂದೆ ಈ ಕಿವಿಗಳಲ್ಲಿ ಅಥವಾ ಇದರಲ್ಲೆಲ್ಲಾದರೂ ಯಾವುದರಲ್ಲಿ ಹುಳಗಳು ಅಥವಾ ಇಂಥದ್ದೇನಾದ್ರು ಕಿವಿ ಬಾವು ಇಂಥವೇನಾರು ಇತ್ತು ಅಂತ ಹೇಳಿದ್ರೆ ಅಂಥದಕ್ಕೆ ಈ ಎಲೆಯ ಇದನ್ನು ಯೂಸ್ ಮಾಡ್ತಾಯಿದ್ರು. ವೈಟೆಕ್ಸ್ ನಿಘಂಡು ಅಂತೇಳ್ಬಿಟ್ಟು ಇದರ ಎತ್ತರ. ಸೊ ಇದರ ಬಗ್ಗೆ ನೀವು ನೋಡಿರ್ತೀರ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.